ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು, ಅದಕ್ಕೆ ಏನೇನಾಗಬೇಕು ನೋಡ್ಕೊಂಡು ಬರೋಣ. ಕನ್ನಡ SK ಚಾನಲ್ಗೆ ಸುಸ್ವಾಗತ ಗಾಯ್ಸ್. ಫಸ್ಟು ಒಂದು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ಅದಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಅದಾದ್ಮೇಲೆ ಉಳ್ಳಾಗಡ್ಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕೆಂಪಗಾಗ್ಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ತಿರ್ಸ್ತಾನೆ ಇರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಪುದೀನ ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಮೆಲ್ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ ಒತ್ತುತ್ತೆ, ಮಿಕ್ಸ್ ಮಾಡಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಅನ್ನು ರೆಡಿ ಮಾಡಿಟ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಇದೇ ತರ ವೆರೈಟಿ ರೆಸಿಪಿಯನ್ನು ನೋಡ್ತಾ ಇರಿ. ಉಪ್ಪು ಹಾಕೊಳ್ಳಿ, ಅರಿಶಿನ ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ಅದಾದ್ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ, ಕುದಿಬೇಕಲ್ವಾ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5-10 ನಿಮಿಷ ಮುಚ್ಚಿ ಬಿಡಿ, ತಟ್ಟೆನ ಕುದಿಯುತ್ತೆ ಚೆನ್ನಾಗಿ. ಅದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಖಾರ ಪುಡಿ, ನಿಮ್ಗೆ ಎಷ್ಟು ಬೇಕಷ್ಟು. ಅದಾದ್ಮೇಲೆ ಸ್ವಲ್ಪ ಧನಿಯಾల ಪುಡಿ ಸ್ವಲ್ಪ ಹಾಕಿ, ಧನಿಯಾల ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕುದಿಬೇಕದು, ಚೆನ್ನಾಗಿ ಮಿಕ್ಸ್ ಮಾಡಕ್ಕೆ ಬಿಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ರೆಸಿಪಿ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಚೆನ್ನಾಗಿರುತ್ತೆ ಸ್ಮೆಲ್. ಸ್ವಲ್ಪ ಬೆಲ್ಲ ಹಾಕಿ, ಅದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ. ಕುದಿಬೇಕು, ಕುದ್ದಿದೆಯಲ್ಲ ಅಂತ ನೋಡಿ. ಕುದ್ದಾದ ಮೇಲೆ ಕೊಬ್ಬರಿ ಪುಡಿ ಅಥವಾ ಶೇಂಗಾ ಪುಡಿಯನ್ನು ಮಿಕ್ಸ್ ಮಾಡಿ. ಯಾವ್ದಾದ್ರು ಒಂದು 5 ನಿಮಿಷ ಇಡಿಸ್ತೀನಿ, ಅದನ್ನ ಮುಂಚೆನೆ ಹಾಕಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.